ನಮಸ್ಕಾರ ಫ್ರೆಂಡ್ಸ್. ಫ್ಯೂಚರ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರಿ, HDFC, ಟಾಟಾ ಅಂತ ಕಂಪನಿಗಳನ್ನ ಯಾವ ತರ ಸರ್ಚ್ ಮಾಡೋದು ಅಂತ ಹೇಳಿ ಇವತ್ತು ತುಂಬಾ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋ ಎಂಡ್ ವರೆಗೂ ನೋಡಿ. ಫಸ್ಟ್ ಗೂಗಲ್ ಅಲ್ಲಿ ಹೋಗಿ screener.in ಅಂತ ಸರ್ಚ್ ಮಾಡಿ, ಫಸ್ಟ್ ನ ಲಿಂಕ್ ಬರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಟೂಲ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಕ್ರಿಯೇಟ್ ಎ ಸ್ಟಾಕ್ ಸ್ಕ್ರೀನ್ ಅಂತ ಇರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಈ ಬಾಕ್ಸ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಸ್ಟಾಕ್ ಗಳನ್ನ ಸರ್ಚ್ ಮಾಡಬಹುದು. ಅದು ಕೆಲವೊಂದು ರೇಷಿಯೋ ಹಾಕಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದನ್ನು ಕೂಡ ಯೂಸ್ ಮಾಡಬಹುದು, ಬಟ್ ನಾನು ಬೇರೆ ತರ ತಿಳಿಸ್ತಾ ಇದ್ದೀನಿ. ಸೇಮ್ ಅದೇ ತರ ಫಾಲೋ ಮಾಡಿ ನೀವು ನಿಮಗೆ ಇಷ್ಟವಾದಂತಹ ಸ್ಟಾಕ್ ಗಳನ್ನ, ಪೆನ್ನಿ ಸ್ಟಾಕ್ ಆಯ್ತು ಅಥವಾ ಮುಂದೆ ಮಲ್ಟಿಪ್ಯಾಗರ್ ಆಗುವಂತ ಸ್ಟಾಕ್ ಗಳನ್ನ ಆಯ್ತು ಸರ್ಚ್ ಮಾಡಬಹುದು. ಫಸ್ಟ್ ನೀವು ಟೈಪ್ ಮಾಡಬೇಕಾಗುತ್ತೆ ಕರೆಂಟ್ ಪ್ರೈಸ್ ಲೆಸ್ ದೆನ್ 10. ನಿಮಗೆ 10 ರೂಪಾಯಿ ಒಳಗಡೆ ಬೇಕಾಗಿರುವಂತಹ ಸ್ಟಾಕ್ ಗಳನ್ನ ಸರ್ಚ್ ಮಾಡಬೇಕಾದ್ರೆ 10 ರೂಪೀಸ್ ಅಂತ ಹಾಕಿ, ಅಥವಾ 500 300 ಒಳಗಡೆ ಬೇಕಾಗಿರುವಂತಹ ಸ್ಟಾಕ್ ಆಗಿದ್ರೆ ಅಮೌಂಟ್ ಎಷ್ಟು ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಹಾಕಿ. ಫಸ್ಟ್ ನೀವು ಟೈಪ್ ಮಾಡಿ ಕರೆಂಟ್ ಪ್ರೈಸ್ ಲೆಸ್ ದನ್ 10 ಅಂತ ಹೇಳಿ. ಆಮೇಲೆ ನೀವು ರನ್ ದಿ ಸ್ಕ್ವೇರ್ ಅಂತ ಹೊಡೆದ್ರೆ ನಮಗೆ ತುಂಬಾ ಸ್ಟಾಕ್ಸ್ ಎಲ್ಲ ಬರುತ್ತೆ. ಇಲ್ಲೆಲ್ಲ ನೋಡಬಹುದು, ಹತ್ತತ್ರ 700 800 ನಿಮಗೆ ಸ್ಟಾಕ್ಸ್ ಎಲ್ಲ ಸಿಗುತ್ತೆ 10 ರೂಪೀಸ್ ಒಳಗಡೆ ಇರುವಂತದ್ದು. ಬಟ್ ನಾವು ಚೆನ್ನಾಗಿರುವಂತ ಕಂಪನಿನ ಸರ್ಚ್ ಮಾಡ್ತಾ ಇದೀವಿ, ಸೊ ಅದಕ್ಕೋಸ್ಕರ ಈ ಲಿಸ್ಟ್ ಅಲ್ಲಿ ಯಾವ್ದೋ ಒಂದು ರ್ಯಾಂಡಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಡಿ. ಇನ್ನೂ ರೇಷಿಯೋ ಹಾಕೋದೈತೆ, ಆ ಒಂದು ರೇಷಿಯೋ ಹಾಕಿ ಚೆನ್ನಾಗಿರುವಂತ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಆಡ್ ಮಾಡಿ ಅಂಡ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಗ್ರೇಟರ್ ದನ್ 100 ಅಂತ ಹಾಕಿ. ನೆಕ್ಸ್ಟ್ ರನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೂಡ ತುಂಬಾ ಸ್ಟಾಕ್ಸ್ ಎಲ್ಲ ನಿಮಗೆ ತೋರಿಸುತ್ತೆ. ಬಟ್ ಇದರಲ್ಲೂ ಕೂಡ ಕೆಲವೊಂದು ಕಂಪನಿಗಳೆಲ್ಲ ತುಂಬಾನೇ ಡೌನ್ ಇರುತ್ತೆ. ಯಾಕಂತಂದ್ರೆ ಆ ಒಂದು ಕಂಪನಿಯ ಬ್ಯಾಡ್ ಪರ್ಫಾರ್ಮೆನ್ಸ್ ಇಂದ. ಇದರಿಂದ ನಾವು ಸ್ವಲ್ಪ ಬಚಾವ್ ಆಗ್ಬೇಕಾದ್ರೆ, ಚೆನ್ನಾಗಿರೋ ಸ್ಟಾಕ್ ಅನ್ನ ಸರ್ಚ್ ಮಾಡಬೇಕಾದ್ರೆ ಇನ್ನೊಂದು ರೇಷಿಯೋ ಹಾಕಬೇಕಾಗುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಪ್ರಾಫಿಟ್ ಗ್ರೋತ್ ಅಂಡ್ ಸೇಲ್ಸ್ ಗ್ರೋತ್ ಗ್ರೇಟರ್ ದನ್ 50% ಅಂತ ಹಾಕಿ. ಇಲ್ಲಿ ಕೂಡ ನಮಗೆ ಸುಮಾರು ಕಂಪನಿ ಎಲ್ಲ ತೋರಿಸುತ್ತೆ. ಬಿಲೋ 10 ರೂಪೀಸ್ ಅಲ್ಲಿ 50% ಪ್ರಾಫಿಟ್ ಅಲ್ಲಿ ಇರುವಂತಹ ಕಂಪನಿ ಲೀಸ್ಟ್ ಎಲ್ಲ ತೋರಿಸುತ್ತೆ. ಬಟ್ ಇಲ್ಲಿ ಕೂಡ ನೀವು ಯಾವುದೇ ರೀತಿ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಲಾಸ್ಟ್ ಒಂದು ಇಂಪಾರ್ಟೆಂಟ್ ಆಗಿರುವಂತ ರೇಷಿಯೋ ಹಾಕಬೇಕಾಗುತ್ತೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಗ್ರೇಟರ್ ದನ್ 10% ಅಂತ ಹಾಕಿ. ಟೋಟಲ್ ಆಗಿ ನೋಡ್ಕೋಬಹುದು. ಇಷ್ಟೆಲ್ಲ ಹಾಕಿ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಇರುವಂತಹ ಸ್ಟಾಕ್ ಗಳೆಲ್ಲ ಸಿಗುತ್ತೆ. ನಿಮಗೆ ಇಲ್ಲಿ ಕರೆಂಟ್ ಪ್ರೈಸ್ ಆಯ್ತಲ್ಲ, ಇದನ್ನ ನೀವು 50 ರೂಪೀಸ್ 100 ರೂಪೀಸ್ 200 ರೂಪೀಸ್ ಎಲ್ಲ ಮಾಡಬಹುದು. ಬಾಕಿ ಎಲ್ಲ ಅದೇ ತರ ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ನಿಮಗೆ ಚೆನ್ನಾಗಿರುವಂತಹ ಒಳ್ಳೆ ಸ್ಟಾಕ್ ಅನ್ನು ಅನಲೈಸಿಸ್ ಮಾಡಿ ಮತ್ತೆ ಟೆಕ್ನಿಕಲಿ ಅನಲೈಸಿಸ್ ಮಾಡಿ ನಿಮಗೆ ಸ್ಕ್ರೀನರ್ ಎಲ್ಲ ಕೊಡುತ್ತೆ. ಆ ಒಂದು ಸ್ಟಾಕ್ ಮೇಲೆ ಇನ್ನೂ ಸ್ವಲ್ಪ ನೀವು ಬೇರೆ ತರ ಸರ್ಚ್ ಮಾಡಿ ಇನ್ವೆಸ್ಟ್ ಅನ್ನ ಮಾಡಬಹುದು. ಇವಾಗೆಲ್ಲ ನಾನು ರೇಷಿಯೋಗಳನ್ನ ಹಾಕಿದ್ದೀನಿ, ಈಸಿಯಾಗಿ ನೋಡ್ಕೋಬಹುದು. ಈ ಒಂದು ರೇಷಿಯೋ ಹಾಕಿ ರನ್ ಮೇಲೆ ಟ್ಯಾಪ್ ಮಾಡ್ತಾ ಇದ್ದೀನಿ. ಹತ್ತತ್ರ ನಮಗೆ ಇವಾಗ 9 ಸ್ಟಾಕ್ಗಳನ್ನ ತೋರಿಸ್ತಾ ಇದೆ. ಈ ಎಲ್ಲ ಸ್ಟಾಕ್ಗಳ ಕ್ಯಾಪಿಟಲ್ ಬಂದ್ಬಿಟ್ಟು 100 ಕೋಟಿಗಿನ ಮೇಲೆ ಇದೆ. ಮತ್ತೆ ಇದರ ಪ್ರಾಫಿಟ್ ಕೂಡ 50% ಎಲ್ಲ ಇರುವಂತದ್ದು. ಬಟ್ ಕೆಲವೊಂದು ಸ್ಟಾಕ್ಗಳನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಜಾಸ್ತಿ ಅಂದ್ರೆ 6 ರೂಪೀಸ್ ಇರುವಂತದ್ದು, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಆಶಾಪುರಿ ಗೋಲ್ಡ್ ಅಂತ ಹೇಳಿ ನೋಡಬಹುದು. ಇದರ ಒಂದು ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 218 ಕೋಟಿ ಇರುವಂತದ್ದು. ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಇವಾಗ ಸದ್ಯ 6.53 ಪೈಸೆ ಎಲ್ಲ ನಡೀತಾ ಇದೆ. ಇದರ ಒಂದು ಮ್ಯಾಕ್ಸಿಮಮ್ ಎಲ್ಲ ನೋಡಬಹುದು, ಹತ್ತತ್ರ 16 ರೂಪೀಸ್ ವರೆಗೂ ಹೋಗಿದೆ. 2019 ಸ್ಟಾರ್ಟ್ ಆಗಿರುವಂತದ್ದು. ಇವಾಗ 16 ರೂಪೀಸ್ ಹೈ ಹೋಗಿ ಇವಾಗ ಮತ್ತೆ ಅದು 6 ರೂಪೀಸ್ ಅಲ್ಲಿ ಬಂದಿರುವಂತದ್ದು. ಅಪ್ ಅಂಡ್ ಡೌನ್ ಎಲ್ಲ ತುಂಬಾ ಇರುವಂತದ್ದು. ಬಟ್ ನಾನು ರೆಕಮೆಂಡ್ ಮಾಡ್ತೀನಿ, ಈ ತರ ಸ್ಟಾಕ್ ಗಳಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ. ಯಾಕಂತಂದ್ರೆ ಇವೆಲ್ಲ ಕಡಿಮೆ ಸಿಗುತ್ತೆ ಗೊತ್ತು, ಬಟ್ ನೀವು ಇನ್ವೆಸ್ಟ್ ಮಾಡಿರ್ತೀರಾ. ಎಕ್ಸಾಂಪಲ್ ನೀವು ಒಂದು ಇದರಲ್ಲಿ 10,000 ಇನ್ವೆಸ್ಟ್ ಮಾಡಿರ್ತೀರಾ, ಅದೊಂದು 2-3 ಪಾಯಿಂಟ್ ಎಲ್ಲ ಇನ್ಕ್ರೀಸ್ ಆಯ್ತು. ನೀವೇನಾದ್ರು ಸೇಲ್ ಮಾಡಕ್ ಹೋದ್ರೆ ಅದು ಸೆಲ್ ಆಗೋದಿಲ್ಲ. ಯಾಕಂದ್ರೆ ಅದನ್ನ ಬೈ ಮಾಡೋರು ಮತ್ತೆ ಯಾರು ಇರೋದಿಲ್ಲ. ಅದು 6 ರೂಪೀಸ್ ಇರುವಂತದ್ದು 9 ರೂಪೀಸ್ ಹೋಯ್ತು ಅಂದ್ರೆ ಯಾರು ಕೂಡ ಬೈ ಮಾಡೋದಿಲ್ಲ. ಯಾಕಂದ್ರೆ ಅದು ಫುಲ್ ಒಂಥರ ಲೋ ಲೆವೆಲ್ ಸ್ಟಾಕ್ ಆಗಿರುತ್ತೆ. ನೀವು ಯಾವ ತರ ಬೈ ಮಾಡ್ಕೊಂತೀರಲ್ಲ, ತಗೋನವ್ರು ಕೂಡ ಆ ತರ ಇದ್ರೆ ಮಾತ್ರ ಸ್ಟಾಕ್ ಗೆ ಬೆನಿಫಿಟ್. ಮತ್ತೆ ಅಂತ ಸ್ಟಾಕ್ ಗಳನ್ನ ಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ನಾನು ಫಸ್ಟ್ ಹೇಳಿದಂಗೆ ಕರೆಂಟ್ ಪ್ರೈಸ್ ಅನ್ನು ನೀವು ಮಾಡಿಫಿಕೇಶನ್ ಮಾಡಬಹುದು. ಮಾಡಿಫಿಕೇಶನ್ ಮಾಡಿ ನಿಮ್ಗೆ ಯಾವ ಒಂದು ಪ್ರೈಸ್ ಬೇಕು ಆ ಒಂದು ಪ್ರೈಸ್ ಆಡ್ ಮಾಡಿ ಸರ್ಚ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಇರುವಂತ ಶೇರ್ಸ್ ಎಲ್ಲ ಬರುತ್ತೆ. ಟೆಕ್ನಿಕಲಿ ಅನಲೈಸಿಸ್ ಆಗಿರುವಂತ ಶೇರ್ಸ್ ಎಲ್ಲ ಬರುತ್ತೆ. ಇದ್ರ ಮೂಲಕ ನೀವು ಈಸಿಯಾಗಿ 1-2 ವೀಕ್ 3 ವೀಕ್ ಒಂದು 10 ಪಾಯಿಂಟ್ಸ್ 15 ಪಾಯಿಂಟ್ಸ್ ಈ ತರ ಬೇಕಾದ್ರೆ ಗೇನ್ ಮಾಡ್ಕೋಬಹುದು. ವಿಡಿಯೋ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.